ಕಳೆದ 1 ವರ್ಷದಿಂದ 5 ರಾಶಿಯವರಿಗೆ ಗುರುಬಲ ಅನ್ನತಕ್ಕಂಥದ್ದು ಇತ್ತು. ನಾಳೆ ಜೂನ್ನಿಂದ ಈ 5 ರಾಶಿಯರು ಗುರುಬಲ ಇರಲ್ಲ. ನನಗೆ ಮುಂದೆ 5 ರಾಶಿಗಳ ಹೆಸರು ಹೇಳ್ತೇನೆ. 5 ರಾಶಿಯರು ಗುರುಬಲ ಇರಲ್ಲ. ಕೆಲವರಿಗೆ ಇದು ನೆಗೆಟಿವ್ ಆಗಬಹುದು, ಕೆಲವರಿಗೆ ಮಧ್ಯಮ ಆಗಬಹುದು, ಕೆಲವರಿಗೆ ಪಾಸಿಟಿವ್ ಆಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ, ಯಾಕಂದರೆ ಗುರುಬಲ ಮುಗಿದೋಗೋದ್ರಿಂದಾಗಿ. ಬಟ್ ಗುರು ಪರಮೋಚ್ಚ ಸ್ಥಿತಿಗೆ ಹೋಗ್ತಾ ಇರೋದ್ರಿಂದ ತುಂಬ ನೀವು ನೆಗೆಟಿವ್ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವ 5 ರಾಶಿಯವರಿಗೆ ಇಲ್ಲಿ ತನಕ ಗುರುಬಲ ಇತ್ತು ಅನ್ನುವಂಥದ್ದು ನಿಮಗೆ ಗೊತ್ತಿರ್ತದೆ. ಸೊ ನಿಮಗೆ ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕಳೆದ 1 ವರ್ಷಗಳಿಂದ ಅದ್ಭುತವಾದ ಗುರುಬಲ ಇತ್ತು. ಈಗ ಜೂನ್ನಿಂದ ಆ ಗುರುಬಲ ಮುಕ್ತಾಯವಾಗಲಿದೆ. ಮತ್ತೆ ಪುನಃ ನಿಮಗೆ ಗುರುಬಲ ಬರಲಿಕ್ಕೆ ವೃಷಭ ರಾಶಿಯವರಿಗೆ ಕನ್ಯಾ ರಾಶಿ ಗುರು ಸಂಚಾರ ಆಗಬೇಕಂದ್ರೆ 2 ವರ್ಷ ಬೇಕು. 2 ವರ್ಷ ನಿಮಗೆ ಗುರುಬಲ ಇರಲ್ಲ. ಈ ಜೂನ್ 2ನೇ ತಾರೀಕು ಗುರುಬಲ ಮುಗಿದೋಯ್ತು ಅಂದರೆ ನೀನು 2 ವರ್ಷಗಳ ಕಾಲ ಗುರುಬಲವೇ ಇರೋದಿಲ್ಲ. ಯಾರಿಗೆ? ವೃಷಭ ರಾಶಿಯವರಿಗೆ. ಸೊ ಅದರಿಂದ ಕಡ್ಡಾಯವಾಗಿ ಗುರುವಿನ ಆರಾಧನೆಯನ್ನು ವೃಷಭ ರಾಶಿಯವರು ಮಾಡ್ಕೊಳ್ಬೇಕಾಗ್ತದೆ. ಏನು ಎತ್ತ ಹೇಗೆ ಅನ್ನೋದನ್ನು ಸಹ ತಿಳಿಸ್ತೇನೆ. ಅದರ ಜೊತೆಗೆ ಮುಂದೆ ಗುರುಬಲವನ್ನು ಕಳ್ಕೊಳ್ತಕ್ಕಂಥ ಮತ್ತೊಂದು ರಾಶಿಯವರು ಯಾರು ಅಂದರೆ ಸಿಂಹರಾಶಿಯವರು. ಬಹಳ ಇಂಪಾರ್ಟೆಂಟ್. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಬೇರೆ ಇನ್ನೂ 1 ವರ್ಷಗಳ ಕಾಲ ಇದೆ. ಬಟ್ ಇನ್ನೊಂದು ವರ್ಷಗಳ ಕಾಲ ಗುರುಬಲ ಮಾತ್ರ ಇರೋದಿಲ್ಲ. ಮತ್ತೆ ಗುರುಬಲ ಬರಬೇಕು ಅಂತಂದರೆ ಮತ್ತೆ 2 ವರ್ಷ ಕಾಯಲೇಬೇಕು ಸಿಂಹರಾಶಿಯವರು. ಶನಿಪೀಠ ಪರಿಹಾರವಾಗಬೇಕು ಅಂದರೆ ಕಂಟ್ರೋಲ್ ಮಾಡ್ತಾ ಇತ್ತು. ಅಷ್ಟಮ ಶನಿಯನ್ನು ಗುರುಬಲ ಕಂಟ್ರೋಲ್ ಮಾಡ್ತಾ ಇತ್ತು. ಈಗ ಅದು ಮಿಸ್ ಆಗಿದೆ. ಸೊ ಅದಕ್ಕೆ ನಾನು ಅದ್ಭುತವಾದ ಪರಿಹಾರವನ್ನು ಹೇಳ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಅಷ್ಟೇ ಅಲ್ಲ, ನೀವು ಗುರುವಿನ ಪರಿಹಾರ ಮಾಡಿಕೊಳ್ಳಲೇಬೇಕಾಗ್ತದೆ. ಯಾಕೆಂದರೆ ಅಷ್ಟಮ ಶನಿಯ ದುಷ್ಪ್ರಭಾವವನ್ನು ಇನ್ನು ಮುಂದೆ 1 ವರ್ಷಗಳ ಕಾಲ ಕಳಿಬೇಕು ಅಂದರೆ ನಿಮಗೊಂದು ಅದ್ಭುತವಾದ ಗಜಕೇಸರಿ ಬಲ ನಿಮಗೆ ಸಿಗಲೇಬೇಕು. ಗಜಕೇಸರಿ ಬಲ ಸಿಗಲಿಲ್ಲ ಅಂತಂದರೆ ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಗುರುಬಲ ಇಲ್ಲದೇ. ಸೊ ಅದರಿಂದ ಸಿಂಹರಾಶಿಯವರು ಕೂಡ ಕಳ್ಕೊಳ್ತೀರ ಗುರುಬಲವನ್ನು. 2 ವರ್ಷ ಇರೋದಿಲ್ಲ ಗುರುಬಲ ಸಿಂಹರಾಶಿಯವರಿಗೆ. ಇನ್ನು ಮುಂದೆ ತುಲಾರಾಶಿಯವರು ಗುರುಬಲ ಇರೋದಿಲ್ಲ. ತುಲಾರಾಶಿಯವರಿಗೆ 1 ವರ್ಷ ಗುರುಬಲ ಇರೋದಿಲ್ಲ. ಮತ್ತು ಮುಂದಿನ ವರ್ಷ ಮತ್ತೆ ಪುನಃ ಗುರುಬಲ ಬಂದುಬಿಡ್ತದೆ ತುಲಾರಾಶಿಯವರಿಗೆ. ಬಟ್ ಗುರುವಿನ ಆರಾಧನೆ ಈಗ ಮಾಡಿಕೊಳ್ಳಲೇಬೇಕು. ಯಾಕೆಂದರೆ ಇನ್ನು 1 ವರ್ಷಗಳ ಕಾಲ ಗುರುಬಲ ಏನಿರೋದಿಲ್ಲ. ಷಷ್ಠ್ಯಾಧಿಪತಿಯಾಗಿ ಕರ್ಮಸ್ಥಾನದಲ್ಲಿ ಗುರು ಪರಮೋಚ್ಚ ಸ್ಥಿತಿಗೆ ಹೋಗ್ಬಿಡ್ತಾನೆ. ಸೊ ಅದರಿಂದಾಗಿ ಸ್ವಲ್ಪ ಗುರುವಿನ ಆರಾಧನೆ ತುಲಾರಾಶಿಯವ್ರಿಗೆ ಭಾಳ ಇಂಪಾರ್ಟೆಂಟು. ಉದ್ಯೋಗಾದಿ ವಿಚಾರಗಳಲ್ಲಿ, ಸಾಲಾದಿ ವಿಚಾರಗಳಲ್ಲಿ ನಾನು ಮುಂದೆ ಹೇಳ್ತೇನೆ. ಅದು ಬೇರೆ ವಿಡಿಯೋ ಮಾಡ್ತೇನೆ. ತುಲಾರಾಶಿಯವರಿಗೆ ಗುರುಗೋಚಾರ ಫಲದಲ್ಲಿ ಮಾಡ್ತೇನೆ. ಇನ್ನು ನೆಕ್ಸ್ಟ್ ಧನುರ್ರಾಶಿಯವರು ಗುರುಬಲವನ್ನು ಕಳ್ಕೊಂಡ್ರಿ ನೀವು. ಧನುರ್ರಾಶಿಯವರು ಗುರುಬಲ ಕಳ್ಕೊಂಡು ಇನ್ನೊಂದು ಧನುರಾಶಿಯವರು ಅಷ್ಟೇ ಇನ್ನು 1 ವರ್ಷದ ನಂತರ ನಿಮಗೆ ಗುರುಬಲ ಬರುತ್ತೆ. ಬಟ್ ಆ 1 ವರ್ಷಗಳ ಕಾಲ ಅರ್ಧಾಷ್ಟಮ ಶನಿ ಇರುತ್ತೆ, ಗುರುಬಲ ಇರಲ್ಲ. ಸೊ ಅದರಿಂದಾಗಿ ಏನಾಗುತ್ತೆ, ಇದೊಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ನೀವು ಕಡ್ಡಾಯವಾಗಿ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಕೊನೆಯದಾಗಿ ಕುಂಭರಾಶಿಯವರಿಗೂ ಗುರುಬಲ ಇತ್ತು. ಕುಂಭರಾಶಿಯವರು ಗುರುಬಲವನ್ನು ಕಳ್ಕೊಂಡ್ರಿ ಅಂದರೆ ಜೂನ್ 2ನೇ ತಾರೀಕಿಂದ ಕಳ್ಕೊಳ್ತೀರಾ. ನಿಮಗೂ ಅಷ್ಟೇ ಇನ್ನೊಂದು ವರ್ಷಗಳ ಕಾಲ ಗುರುಬಲ ಇರಲ್ಲ. ಸೊ ಇಲ್ಲೇನಾಗ್ಬಿಡುತ್ತೆ ಅಂದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಗುರುವಿನ ಆರಾಧನೆ. ನೀವು ವೃಷಭ ರಾಶಿಯವರಾಗಿರಬಹುದು, ಅಥವಾ ಸಿಂಹರಾಶಿಯವರಾಗಿರಬಹುದು, ತುಲಾರಾಶಿಯವರಾಗಿರಬಹುದು, ಧನುರಾಶಿಯವರಾಗಿರಬಹುದು, ಅಥವಾ ಕುಂಭರಾಶಿಯವರಾಗಿರ್ಬೋದು. ನೀವು 5 ರಾಶಿಯವರು ಸಹ ಗುರುಬಲವನ್ನು ಜೂನ್ 2ನೇ ತಾರೀಕಿಂದ ಆಚೆಗೆ ಕಳ್ಕೊಂಡು ಬಿಡ್ತೀರಾ. ಸೊ ಗುರುವಿನ ಆರಾಧನೆ ಬಹಳ ಮುಖ್ಯ. ಸಿಂಪಲ್ ಆಗಿ ಏನು ಮಾಡಬಹುದು ಅನ್ನುವಂಥದ್ದು ಹೇಳ್ತೇನೆ, ವಿಶೇಷವಾಗಿ ಏನು ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತೇನೆ. ಮೇ 31ನೇ ತಾರೀಕು ನಮ್ಮ ಈ ಅಧಿಕ ಮಾಸ ಏನು ನಡೀತಾ ಇದೆ, ಅಧಿಕ ಮಾಸದ ಹುಣ್ಣಿಮೆ, ಅಧಿಕ ಜ್ಯೇಷ್ಠ ಪೌರ್ಣಿಮಾ ಅಂತ. ಸೊ ಅಧಿಕ ಮಾಸದ ಹುಣ್ಣಿಮೆಯ ದಿವಸ ಭಾನುವಾರ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ಗುರುಗ್ರಹಕ್ಕೆ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು, ವೇದೋಕ್ತವಾದಂಥ ಒಂದು ಹೋಮ ಆಗಿರ್ತದೆ ಅದು. ಆ ಸಹಸ್ರ ಗುರು ಶಾಂತಿ ಹೋಮ ಯಾಕೆಂದರೆ 31ನೇ ತಾರೀಕೆ ಹೋಮ ಹುಣ್ಣಿಮೆ ದಿವಸ ಮಾಡ್ತಾ ಇರುವಂಥದ್ದು. 2ನೇ ತಾರೀಕೇ ಗುರು ಸಂಚಾರ ಆಗ್ತಾ ಇರತಕ್ಕಂಥದ್ದು. ಗುರು ಸಂಚಾರಕ್ಕಿಂತ 1 ಅಥವಾ 2 ದಿನ ಮುಂಚೆ ಈ ಥರ ಕಾರ್ಯಕ್ರಮವನ್ನು ಮಾಡಿಕೊಡ್ತಕ್ಕಂಥದ್ದು ನಿಮಗೆ ಬಹಳ ಶ್ರೇಷ್ಠ ಅನ್ನುವಂಥ ಉದ್ದೇಶ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು ಅದ್ಭುತ ಗಜಕೇಸರಿ ಯೋಗದ ಉಂಗುರವನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಗಜಕೇಸರಿ ಯೋಗವನ್ನು ಅರ್ಥ ಮಾಡ್ಕೊಳ್ಬೇಕು. ಚಂದ್ರ ಹಾಗೂ ಗುರುವಿನ ಯುತಿ ಅಥವಾ ದೃಷ್ಟಿಯಿಂದ, ಯೋಗದಿಂದ ಕೂಡಿ ಬರ್ತಕ್ಕಂಥದ್ದೇ ಗಜಕೇಸರಿ ಯೋಗ. ಈ ಗಜಕೇಸರಿ, ಗಜ ಅಂದ್ರೆ ಏನು? ಆನೆ ಅಂತ. ಕೇಸರಿ ಅಂದರೆ ಸಿಂಹ ಅಂತ. ಸೊ ಆನೆ ಹಾಗೂ ಸಿಂಹದ ಅಂದರೆ ಗುರು ಹಾಗೂ ಚಂದ್ರನ, ಇಲ್ಲಿ ಚಂದ್ರನಿಗೆ ಮುತ್ತನ್ನ, ಗುರುವಿಗೆ ಕನಕವರ್ಣಿಕಾ ರತ್ನವನ್ನು ಹಾಕಿ ಒಂದು ಅದ್ಭುತವಾದಂತಹ ಉಪರತ್ನ ಹಾಕಿ ನಾವು ಗಜಕೇಸರಿ ಯೋಗದ ಒಂದು ಉಂಗುರವನ್ನು ಸಿದ್ಧಪಡಿಸಿದ್ದೇವೆ.
ಪ್ರತಿಯೊಬ್ಬರೂ ಸಹ ಈ ಗಜಕೇಸರಿ ಉಂಗುರವನ್ನು ಧಾರಣೆ ಮಾಡಿಕೊಳ್ಬಹುದು. ಅದು ಸಹ ಗುರು ಸಂಚಾರದ ಈ ಪರ್ವದಿನ ಅಧಿಕ ಮಾಸ, ಅಧಿಕ ಮಾಸವೇ ಬಹಳ ವಿಶೇಷವಾದ ದೇವತಾರಾಧನೆಗಳು ಮಾಡಲಿಕ್ಕೆ. ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ದೇವತಾರಾಧನೆಗಳನ್ನು ಅಧಿಕ ಮಾಸದಲ್ಲಿ ಮಾಡಿದರೆ ನಿಮಗೆ ಅದ್ಭುತವಾದಂಥ ಪುಣ್ಯ, ಜಾಸ್ತಿ ಪುಣ್ಯ ಬರ್ತದೆ ಅಂಥೇಳಿ. ಸೊ ಅದರಿಂದ ಇಂಥ ಒಂದು ಅದ್ಭುತ ಸಂದರ್ಭ, ಹುಣ್ಣಿಮೆಯ ಪೂರ್ಣ ತಿಥಿಯಂದು 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ, ಅಷ್ಟೇ ಅಲ್ಲ, ಇನ್ನು ಮುಂದೆ ನೀವು ಅನ್ಕೊಂಡಿದ್ದೆಲ್ಲ ನಿಮಗೆ ಸಿಗಬೇಕು ಅಂತಂದರೆ ಯಾರು? ಚಿಂತಾಮಣಿ ಗಣಪತಿ ಅಂತ ನೀವು ಚಿಂತಿಸಿದನ್ನು ಕೊಡ್ತಕ್ಕಂಥವನು. ಆದ್ದರಿಂದ ಚಿಂತಾಮಣಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷಗಳ ಪರಿಹಾರಕ್ಕೆ ಸರ್ಪಶಾಂತಿ ಹೋಮ, ಆಶ್ಲೇಷಾವಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಇದೆಲ್ಲ ಹೋಮಗಳನ್ನು ಈ ಒಂದು ಅದ್ಭುತವಾದ ಗಜಕೇಸರಿ ಉಂಗುರದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದ್ಭುತವಾಗಿರತಕ್ಕಂಥ ಹೋಮಗಳು. ಅದರಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಚಂದ್ರನಿಗೂ ಹೋಮ ಆಗ್ತದೆ, ಗುರುವಿಗೂ ಹೋಮ ಆಗ್ತದೆ. ಇದೊಂಥರ ಗಜಕೇಸರಿ ಹೋಮವೇ ಇದು, ಅದಲ್ವಾ? ಗಜಕೇಸರಿ ಹೋಮವನ್ನು ಮಾಡಿ ಗಜಕೇಸರಿ ಉಂಗುರವನ್ನು ನಿಮಗೆ ಎನರ್ಜೈಸ್ ಮಾಡಿ ಕೊಡ್ತಾ ಇರತಕ್ಕಂಥದ್ದು. ಖಂಡಿತವಾಗಿ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ಕಿರು ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು, ಇಲ್ಲ ಅಂದರೆ ಉಂಗುರದ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದಾಗಿರತಕ್ಕಂಥ ಅದ್ಭುತವಾದಂತಹ ಒಂದು ಉಂಗುರ ಇದು. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಹೆಂಗಸರು, ಗಂಡಸರು ಪ್ರತಿಯೊಬ್ಬರು ಸಹ ಗಜಕೇಸರಿ ಯೋಗ ಪ್ರತಿಯೊಬ್ಬರಿಗೂ ಸಿಗಬೇಕು, ಪ್ರತಿಯೊಬ್ಬರಿಗೂ ಆ ಗಜಕೇಸರಿ ಯೋಗದ ಫಲ ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಒಂದು ಅದ್ಭುತವಾದಂತಹ ಉಂಗುರವನ್ನು ನಾನು ಸಿದ್ಧಪಡಿಸಿದ್ದೇನೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಆಯ್ತಲ್ವಾ, ಇಲ್ಲ ಹೆಸರು ವಿಳಾಸ ಅಷ್ಟೇ ಕಳಿಸರು ಆಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ತುಂಬ ಲಿಮಿಟೆಡ್ ಆಗಿದೆ ಸ್ಟಾಕ್, ಇದು ತುಂಬ ವಿಶೇಷವಾಗಿ ಮಾಡಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿ, ಪ್ರತಿಯೊಬ್ಬರಿಗೂ ಗಜಕೇಸರಿ ಯೋಗದ ಫಲ ಬರಬೇಕು ಅಂತ ಹೇಳಿ. ಗುರು ಸಂಚಾರದ ಈ ಯೋಗ ಅದು ಮುಂದೆ ಪರಮೋಚ್ಚ ಸ್ಥಿತಿಯ ಗುರು ಅಂತಂದಾಗ ಇನ್ನೂ ಪವರ್ಫುಲ್ ಆಗಿರ್ತದೆ ಇದು. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಹುಣ್ಣಿಮೆ ದಿವಸ. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳು, ಸಹಸ್ರ ಗುರುಶಾಂತಿ ಹೋಮ, ಚಿಂತಾಮಣಿ ಗಣಪತಿ ಹೋಮ, ಸೌಭಾಗ್ಯ ಲಕ್ಷ್ಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ, ಚಂದ್ರ ಶಾಂತಿ, ಗುರು ಶಾಂತಿ ಸೇರಿದ್ರೆ ಗಜಕೇಸರಿ ಯೋಗದ ಶಾಂತಿ ಆಗುತ್ತದೆ. ಅದೆಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಗಜಕೇಸರಿ ಯೋಗದ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಚಾರ ಮುಟ್ಟಿಸಿ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.